ಹಳೆ ಲವರ್ ಫೋನ್ ಮಾಡಿ ಭೇಟಿ ಮಾಡ್ತೀನಿ ಅಂತ ಹೇಳಿದ್ರೆ ನಮ್ಮ ಹುಡುಗರು ಬಹಳ ಅಂದರೆ ಬಹಳ ಹುಷಾರಿರಬೇಕಾಗತ್ತೆ. ನೋಡಿ ಯಾವ ರೀತಿಯಾಗಿ ಈ ಒಂದು ಪ್ರಕರಣ ಇದೆ ಅಂತಂದರೆ, ಹಳೆ ಲವರ್ನ ಮೀಟ್ ಮಾಡಲು ಹೋದವ ವ್ಯಕ್ತಿ ಆ ವ್ಯಕ್ತಿಯನ್ನು ಕಿಡ್ನ್ಯಾಪ್ ಮಾಡಿ ಸುಲಿಗೆ ಮಾಡಿರುವಂಥ ಘಟನೆ ಇದೆ. ಪ್ರಿಯಕರೊಂದಿಗೆ ಸೇರಿ ಮಾಜಿ ಪ್ರಿಯಕರನ್ನ ಟ್ರ್ಯಾಪ್ ಮಾಡಿ ಸುಲಿಗೆ ಮಾಡಿರುವಂಥ ಘಟನೆ ನಡೆದಿದೆ. ಕೋರಮಂಗಲ ಪೊಲೀಸರು ಪ್ರಕರಣವನ್ನು ಭೇದಿಸಿದೆ. ಒಂದು ರೋಚಕ ಇದೆ. ಕೋರಮಂಗಲ ಪೊಲೀಸರಿಂದ ಖತರ್ನಾಕ್ ಈ ಹನಿ ಗ್ಯಾಂಗ್ ಬಂಧನ ಕೂಡ ಆಗಿದೆ. ಆಂಧ್ರದಲ್ಲಿ ಕಿಡ್ನ್ಯಾಪ್ ಆಗುತ್ತೆ, ಬೆಂಗಳೂರಿನಲ್ಲಿ ಕರೆತಂದು ಹಲ್ಲೆ ಮತ್ತೆ ಸುಲಿಗೆ ಮಾಡುವಂಥ ಪ್ರಯತ್ನ ಈ ಟೀಮ್ ಮಾಡಿದೆ. ಆ ವ್ಯಕ್ತಿ ಈತ ಹಳೆ ಲವರು ಹೊಸಬನ ಜೊತೆ ಸೇರಿಕೊಂಡು ಈ ಯುವತಿ ಮಾಡಿರುವಂಥ ಖತರ್ನಾಕ್ ಕೆಲಸ ಇದು. ಹಳೆ ಲವರ್ ಅಂತೇಳಿ ಯಾರಾದರೂ ಅಂದರೆ ಒಂದು ಸಹಜವಾಗಿ ಹುಡುಗರು ಅಥವಾ ಹುಡುಗಿಯರು ಅಂತ ಹೇಳಿದಾಗ ಒಂದು ಬ್ರೇಕಪ್ ಆಗಿರುತ್ತೆ. ಅಚಾನಕವಾಗಿ ಹಳೆ ಲವರ್ ಏನಾದರೂ ಫೋನ್ ಮಾಡಿದ್ದೇ ಆದಲ್ಲಿ ಆ ಸಮಯದಲ್ಲಿ ಈ ನ್ಯೂಸನ್ನ ನೋಡ್ಕೊಳ್ಳಿ. ಭಾಳ ಅಂದರೆ ಭಾಳ ಎಚ್ಚರವನ್ನು ವಹಿಸಬೇಕಾಗತ್ತೆ. ಹಳೆ ಲವರ್ನ ಮೀಟ್ ಮಾಡಲು ಹೋದಿರುವಂತಹ ವ್ಯಕ್ತಿಗೆ ಕಿಡ್ನ್ಯಾಪ್ ಮಾಡಿ ಸುಲಿಗೆ ಮಾಡಿರುವಂಥ ಘಟನೆ ಆಗಿದೆ ಬೆಂಗಳೂರಿನಲ್ಲಿ. ಪ್ರಿಯಕರನೊಂದಿಗೆ ಸೇರಿ ಮಾಜಿ ಪ್ರಿಯಕರನ್ನ ಟ್ರ್ಯಾಪ್ ಮಾಡಿ ಸುಲಿಗೆ ಮಾಡಿರುವಂಥ ಘಟನೆ ಇದು. ಕೋರಮಂಗಲ ಪೊಲೀಸರು ಪ್ರಕರಣವನ್ನು ಭೇದಿಸಿದೆ. ಒಂದು ರೋಚಕ ಇದು. ATM ಬಳಿ ಜಗಳ ಆಗ್ತಾ ಇರುತ್ತೆ, ಆವಾಗ ಪೊಲೀಸರ ಗಮನಕ್ಕೆ ಬರುತ್ತೆ. ಆವಾಗ ಸಹಜವಾಗಿ ಗಮನಕ್ಕೆ ಬಂದಾಗ ಅನುಮಾನ ಬರುತ್ತೆ, ಅವ್ರನ್ನ ವಶಕ್ಕೆ ಪಡಿತಾರೆ. ಆಮೇಲೆ ಈ ಪ್ರಕರಣ ಬೆಳಕಿಗೆ ಬರುತ್ತೆ. ನೋಡಿ, ಬೆಂಗಳೂರಿನ ಕೋರಮಂಗಲ ಪೊಲೀಸರಿಂದ ಖತರ್ನಾಕ್ ಈ ಹನಿ ಗ್ಯಾಂಗ್ ಬಂಧನ ಆಗಿದೆ. ಮೋನಿಕಾ, ಹರೀಶ್, ಹರಿಕೃಷ್ಣ, ನರೇಶ್, ರಾಜಕುಮಾರ್, ನರಸಿಂಹ, ಅಂಜನೀಲ್ ಬಂಧಿತ ಆರೋಪಿಗಳು. ಆಂಧ್ರದ ನೆಲ್ಲೂರು ಮೂಲದ 7 ಜನ ಆರೋಪಿಗಳು ಇವರು ಈಗ ಬಂಧನ ಮಾಡಲಾಗಿದೆ. ಆಂಧ್ರದಲ್ಲಿ ಕಿಡ್ನ್ಯಾಪ್ ಮಾಡಲಾಗುತ್ತೆ, ಪಾವಗಡ ಬೆಂಗಳೂರಿಗೆ ಕರೆತಂದು ಹಲ್ಲೆ, ಹಣ ಸುಲಿಗೆ, ಕೊನೆಗೆ ಈ ಆರೋಪಿಗಳು ಏನು ಮಾಡ್ತಾರಲ್ಲ ಲಾಕ್ ಆಗಿದ್ದಾರೆ. ನೋಡಿ, ಈ ರೀತಿಯಾಗಿ ಪಾಪ ಅವನು ಹೇಗೋ ಅಚಾನಕವಾಗಿ ಅಪರೂಪಕ್ಕೆ ಹಳೆ ಲವರ್ ಫೋನ್ ಮಾಡಿದಾಳೆ ಅಂತ ಆತ ಬರ್ತಾನೆ. ಆದರೆ ಈ ರೀತಿಯಾಗಿ ಪ್ರಿಯಕರನ ಜೊತೆ ಸೇರಿಕೊಂಡು ಮಾಜಿ ಪ್ರಿಯಕರನಿಗೆ ಹಿಂಗೆ ಮಾಡ್ತಾರೆ ಅಂತಂದರೆ ಏನು ಹೇಳಬೇಕು ಇಂಥವರಿಗೆ. ಪ್ರಮುಖವಾಗಿ ನೋಡಿ, ಇಲ್ಲಿ ಈ ಪ್ರಕರಣ ಹೇಗೆ ಆಗಿತ್ತು ಅಥವಾ ಏನಾಗಿತ್ತು ಅಂತ ನೋಡ್ತಾ ಹೋದರೆ, ಶಿವ ಅನ್ನುವಂಥ ವ್ಯಕ್ತಿ ಆಂಧ್ರದ ನೆಲ್ಲೂರಿನ ಮೆಡಿಕಲ್ ಶಾಪ್ನಲ್ಲಿ ಆತ ಕೆಲಸ ಮಾಡ್ತಿರ್ತಾನೆ. ಈ ವೇಳೆ ಸಂಬಂಧಿಯಾಗಿರುವಂಥ ಮೋನಿಕಾ ಜೊತೆ ಶಿವನಿಗೆ ಪ್ರೀತಿ ಇರುತ್ತೆ, ಪ್ರೀತಿ ಹುಟ್ಕೊಳ್ಳುತ್ತೆ. 1 ವರ್ಷದ ಹಿಂದೆ ಶಿವನಿಂದ ಮೋನಿಕಾ ದೂರ ಕೂಡ ಆಗಿರ್ತಾಳಂತೆ. ಆದರೆ ನವೆಂಬರ್ 17ರಂದು, ಅಂದರೆ ಇದೇ ಮಂತ್ ನವೆಂಬರ್ 17ರಂದು ಶಿವನಿಗೆ ಈ ಹುಡುಗಿ ಕರೆ ಮಾಡಿ ಮೀಟ್ ಮಾಡಬೇಕು ಅಂಥೇಳಿ ಕರೆಸ್ತಾಳೆ. ಸೊ ನಿನ್ನೆ ಆತ ಏನು ಮಾಡ್ತಾನೆ ಅಂದರೆ, ನೋಡಿ ಆ ಫೋನಲ್ಲಿ ಆ ಯುವತಿ ಅಂದರೆ ಮಾಜಿ ಪ್ರಿಯತಮೆ ಹೇಳಿರುವಂಥದ್ದು, ನಿನ್ನ ಬಳಿ ಇರುವಂಥ ಕಾರು, ಚಿನ್ನಾಭರಣ ಅದೆಲ್ಲವನ್ನು ತೆಗೆದುಕೊಂಡು ಬಾ, ನನ್ನ ಸ್ನೇಹಿತರಿಗೆ ತೋರಿಸ್ತೀನಿ, ಪರಿಚಯ ಮಾಡಿಕೊಡ್ತೀನಿ ಅಂತೇಳಿ ಈ ರೀತಿಯ ಮೋಸ ಮಾಡಿ ಆಕೆ ಕರೀತಾಳೆ ತನ್ನ ಹಳೆಯ ಬಾಯ್ ಫ್ರೆಂಡನ್ನು. ಸೊ ಕೊನೆ ಗಳಿಗೆಯಲ್ಲಿ ಪೆನುಗೊಂಡ ಬದಲು ಏನಾಗುತ್ತೆ, ಪಾವಗಡಕ್ಕೆ ಅದು ಮೀಟಿಂಗ್ ಜಾಗ ಶಿಫ್ಟ್ ಆಗುತ್ತೆ, ಅಂದರೆ ಮೀಟ್ ಮಾಡೋದು. ಪಾವಗಡಕ್ಕೆ ಚಿನ್ನಾಭರಣವನ್ನು ಹಾಕ್ಕೊಂಡು ಈತ ಬಸ್ನಲ್ಲಿ ಬರ್ತಾನೆ ಶಿವ. ತದನಂತರ ಏನಾಗುತ್ತೆ, ಪಾವಗಡದ ಹೋಟೆಲ್ ಒಂದಕ್ಕೆ ಮೋನಿಕಾ ಕರೆದುಕೊಂಡು ಹೋಗ್ತಾಳೆ. ಇಬ್ಬರು ಒಟ್ಟಿಗೆ ಇದ್ದಾಗ ಉಳಿದಿರುವಂಥ ಆರೋಪಿಗಳು ಈ ಟೀಮ್ ರೇಡ್ ಮಾಡುತ್ತೆ. ಸೊ ಬಳಿಕ ಪಾವಗಡದ ಮನೆಯೊಂದರಲ್ಲಿ ಕೂಡಿ ಹಾಕಿ ಶಿವನ ಮೇಲೆ ಹಲ್ಲೆ ಮಾಡಲಾಗತ್ತೆ. ಆತನ ಬಳಿ ಇದ್ದಿರುವಂಥ ಅಥವಾ ಆತನ ಬಳಿ ಇರುವಂಥ 4,20,000 ರೂಪಾಯಿ ಹಣವನ್ನು ಜೊತೆಗೆ 60 ಗ್ರಾಂ ಚಿನ್ನಾಭರಣವನ್ನು ಸುಲಿಗೆ ಮಾಡಲಾಗತ್ತೆ. ನೋಡಿ, ಇಷ್ಟೆಲ್ಲ ನಡೀತಿದ್ರೂ ಕೂಡ ಏನು ಅರಿಯದಂತೆ ಆ ಆರೋಪಿ ಮೋನಿಕಾ ಅಂದರೆ ಗರ್ಲ್ ಫ್ರೆಂಡ್ ಅಲ್ಲೇ ಇರ್ತಾಳೆ, ಎದುರದಲ್ಲೇ ಇರ್ತಾರೆ, ಮುಂಭಾಗದಲ್ಲಿ ಇರ್ತಾರೆ. ಆದರೆ ಇದೆಲ್ಲ ಆಗ್ತಾಯಿದ್ರು ಕೂಡ ಆ 5-6 ಜನ ಏನು ಗ್ಯಾಂಗ್ ಇದೆಯಲ್ಲ, ಹೊಡೆದು ಬಡಿದು ಸುಲಿಗೆ ಮಾಡ್ತಾಯಿದ್ರು ಕೂಡ ಏನು ಗೊತ್ತಿಲ್ಲದ ರೀತಿಯಲ್ಲಿ ಆಕೆ ಅಲ್ಲೇ ಇರ್ತಾಳೆ. ಸೊ ಬಳಿಕ ಮೋನಿಕಾಳನ್ನು ಆ ಮನೆಯಿಂದ ಆರೋಪಿಗಳು ಕೂಡ ಕಳಿಸ್ಕೊಡ್ತಾರೆ, ನಿಂದು ಕೆಲಸ ಮುಗೀತು ಹೋಗು ಅಂತೇಳಿ. ಆಮೇಲೆ ಏನು ಮಾಡ್ತಾರೆ, ಮತ್ತೆ ಆ ಶಿವನಿಗೆ 10 ಲಕ್ಷ ರೂಪಾಯಿ ನೀಡುವಂತೆ ಆರೋಪಿಗಳಿಂದ ಬೆದರಿಕೆ ಹೋಗುತ್ತೆ. ಆತ ಹೆದರಿ ಬೇರೆಯವರ ಕಡೆಯಿಂದ, ತನ್ನ ಫ್ರೆಂಡ್ಸ್ ಕಡೆಯಿಂದ 5 ಲಕ್ಷ ರೂಪಾಯಿ ಅರೇಂಜ್ ಮಾಡ್ತಾನೆ. ಈ ರೀತಿಯಾಗಿ ಮೋಸದ ಬಲೆಗೆ ಬೀಳಿಸುವಂಥ ಗ್ಯಾಂಗ್ ಇದು. ಜೊತೆಗೆ ಈ ಯುವತಿ ಡವ್ ಅಂತೆ ಈ ಒಂದು. ಬಟ್ ಈ ರೀತಿಯಾಗಿ ಪ್ರಿಯಕರನ ಜೊತೆ ಸೇರಿ ಮಾಜಿ ಪ್ರಿಯಕರನೊಂದಿಗೆ ಈ ರೀತಿಯ ಸುಲಿಗೆ. ಇದ್ದಾಗ ಫೋರಂ ಜಂಕ್ಷನ್ ಹತ್ರ SBI ATM ವಿಡ್ರಾಲ್ ಟೈಮಲ್ಲಿ 3 ಜನ ಕಿತ್ತಾಡ್ಕೊಳ್ತಾ ಇದ್ದಿದ್ದು ಘಟನೆ ಕಂಡು ಬಂದಾಗ ಅವ್ರು ಹೋಗಿ ಅಲ್ಲಿ ವಿಚಾರಿಸಿದಾಗ ಅವ್ರಿಗೆ ಡೌಟ್ ಬಂದು ಸ್ಟೇಷನ್ಗೆ ಕರ್ಕೊಂಡು ಬಂದಿರ್ತಾರೆ.
ಅಲ್ಲಿ ಕುಲಂಕುಷವಾಗಿ ವಿಚಾರಣೆ ಮಾಡಿದಾಗ ಗೊತ್ತಾಗುತ್ತೆ ಒಬ್ಬನಿಗೆ ಅವರು ಕಿಡ್ನ್ಯಾಪ್ ಮಾಡಿರ್ತಾರೆ. ಇದು ದುಡ್ಡು ಡ್ರಾ ಆಗ್ತಾ ಇದ್ದಿದ್ದು ಎಕ್ಸ್ಟ್ರಾಕ್ಷನ್ದು ದುಡ್ಡು ಅಂದ್ಕೊಂಡು. ನಂತರ ಪ್ರಕರಣ ದಾಖಲಿಸ್ಕೊಂಡು ತನಿಖೆ ಮಾಡಿದಾಗ ಗೊತ್ತಾಗತ್ತೆ ಫಿರ್ಯಾದಿ ಯಾರಿದ್ದಾನೆ ಅವನು ನೆಲ್ಲೂರು ಆಂಧ್ರ ಪ್ರದೇಶ್ ಮೂಲದವರಾಗಿರ್ತಾರೆ. ಮತ್ತು ಇನ್ನು ಬೇರೆ ಯಾರು ಅವ್ರನ್ನ ಅಫೆನ್ಸ್ ಮಾಡಿರ್ತಾರೆ ಅವರು ಆಂಧ್ರ ಪ್ರದೇಶದವ್ರು ಇರ್ತಾರೆ. ಇದರಲ್ಲಿ ಒಂದು ಹುಡುಗಿದು ಇನ್ವಾಲ್ವ್ಮೆಂಟ್ ಕಂಡು ಬಂದಿದೆ. ಅವಳೇ ಹೇಳಿ ಆ ಹುಡುಗ ಯಾರಿದ್ದಾನೆ ಫಿರ್ಯಾದಿಗೆ ಕರೆಸ್ತಾಳೆ. ಫಸ್ಟ್ ಹಿಂದೂಪುರಕ್ಕೆ ಬಾ ಅಂದ್ಕೊಂಡು, ನಂತರ ಅಲ್ಲಿಂದ ಪಿನ್ಗುಂಡಾಗೆ ಬಾ ಅಂದ್ಬಿಟ್ಟು ನೆಕ್ಸ್ಟ್ ಪಾವಗಡ ಹತ್ರ ಕರೆಸ್ತಾರೆ. ಅಲ್ಲಿ ಆಲ್ರೆಡಿ 4 ಜನ ಅವ್ರನ್ನ ವೇಟ್ ಮಾಡ್ತಾ ಇರ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಈಗ ಈ ಗ್ಯಾಂಗ್ ಬಲೆಗೆ ಬಿದ್ದಿದ್ದು ಹೇಗೆ ಅಂತ ಹೇಳಿ, ಯಾವ ರೀತಿಯಾಗಿ ಮೋಸ ಮಾಡ್ತಾ ಇತ್ತು, ಇದುವರೆಗೆ ಎಷ್ಟು ಪ್ರಕರಣ ಇದೆ ಇವರೆಲ್ಲರ ಮೇಲೆ? ಹೇಮಕುಮಾರ್, ಮೊದಲೇದಾಗಿ ಈಗ ಸದ್ಯಕ್ಕೆ ಕೋರಮಂಗಲ ಪೊಲೀಸರು ಆರೋಪಿಗಳನ್ನ ಬಂಧಿಸಿ ವಿಚಾರಣೆ ನಡೆಸ್ತಾ ಇರುವಂತದ್ದು. ಈಗ ಸದ್ಯಕ್ಕಂತೂ ಒಂದು ಪ್ರಕರಣ ಅವ್ರ ಮೇಲೆ ದಾಖಲಾಗಿದೆ. ಪ್ರಮುಖವಾಗಿ ಈ ಸಂತ್ರಸ್ತ ಏನಿದ್ದಾನೆ, ಕಿಡ್ನಾಪ್ ಆಗಿರ್ತಾನೆ, ಆ ಕಿಡ್ನಾಪ್ ಆಗಿರುವಂತಹ ವ್ಯಕ್ತಿಯನ್ನ ATM ಬಳಿ ಕರೆದುಕೊಂಡು ಬಂದು ನಿಂತಹ ಸಂದರ್ಭದಲ್ಲಿ ಆತ ಜೋರಾಗಿ ಕಿರಿಚಿಕೊಳ್ತಾನೆ. ಇನ್ನು ಈ ಶಿವ ಅನ್ನೋನಿಂದ ಸಾಕಷ್ಟು ಹಣವನ್ನು ಕೂಡ ಈಗ ಆಲ್ರೆಡಿ ಈ ಗುಂಪು ಏನಿದೆ ಇವರು ಪೀಕಿರ್ತಾರೆ ಮತ್ತು ಹೆಚ್ಚು ಹಣಕ್ಕಾಗಿ ಬೇಡಿಕೆ ಇಟ್ಟಂತಹ ಸಂದರ್ಭದಲ್ಲಿ ಈ ಶಿವ ಏನಿದ್ದಾನೆ ಈತ ಕಂಪ್ಲೀಟ್ ಆಗಿ ಹಣವನ್ನ ಹಾಕ್ಸ್ಕೊಂಡಿರ್ತಾನೆ. ಮತ್ತೆ ಒಂದಿಷ್ಟು ಹಣವನ್ನ ಹಾಕ್ಸ್ಕೊಂಡಿರ್ತಾನೆ. ಆದ್ರೆ ATM ಕಾರ್ಡ್ ಆತ ತಂದಿರೋಲ್ಲ. ಸದ್ಯಕ್ಕೆ ಪಾರ್ಸಲ್ ಅನ್ನು ಮಾಡಿಸಿ ATM ಕಾರ್ಡ್ ಅನ್ನು ಕೂಡ ತಂದಿರ್ತಾನೆ. ಈ ಸಂದರ್ಭದಲ್ಲಿ ಕೋರಮಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ATM ಹಣವನ್ನ ವಿಡ್ರಾ ಮಾಡುವಂತಹ ಸಂದರ್ಭದಲ್ಲಿ ಈತ ಜೋರಾಗಿ ಕಿರ್ಚ್ಕೊಳ್ತಾನೆ. ಅಲ್ಲೇ ಇದ್ದಂತಹ PSI ಮಾದೇಶ್ ಅನ್ನೋರು ಇದನ್ನ ಗಮನಿಸ್ತಾ ಇರ್ತಾರೆ. ಅದಾದ್ಮೇಲೆ ಮೂವರನ್ನ ಕರೆತಂದು ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಈಗ ಈ ಹರಿ ಗ್ಯಾಂಗ್ ನ ಅಸಲಿಯತ್ತು ಕೂಡ ಬಯಲಾಗಿರುವಂತದ್ದು. ಪ್ರಮುಖವಾಗಿ ಈ ಆರೋಪಿ A1 ಆರೋಪಿ ಹರೀಶ್ ಏನಿದ್ದಾನೆ ಈತ ಬೆಂಗಳೂರಿಗೆ ಪರಿಚಯಸ್ಥ ಆಗಿರ್ತಾನೆ ಮತ್ತು ಆಂಧ್ರ ಪ್ರದೇಶದಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಕೂಡ ಮಾಡ್ಕೊಂಡಿರ್ತಾನೆ. ಯೂಟ್ಯೂಬ್ ನ್ಯೂಸ್ ಚಾನಲ್ ಮಾಡಿಕೊಂಡು ಅಲ್ಲೂ ಕೂಡ ಈ ರೀತಿಯಾದಂತಹ ಕೃತ್ಯವನ್ನ ಮಾಡಿದ್ದಾನೆ ಅನ್ನೋದು ಆರೋಪ ಈತನ ಮೇಲೆ ಇದೆ. ಇನ್ನು 2 ಮಕ್ಕಳು ಕೂಡ ಇರ್ತಾರೆ, ಮದುವೆ ಕೂಡ ಆಗಿರುತ್ತೆ ಮತ್ತು ಈತ ಬೆಂಗಳೂರಿಗೆ ಬಂದು ಇದ್ದಂತಹ ಸಂದರ್ಭದಲ್ಲಿ ಮೋನಿಕಾಳ ಪರಿಚಯ ಕೂಡ ಆಗಿರುತ್ತೆ. ಮೋನಿಕಾ ಮತ್ತು ಈ ಸಂತ್ರಸ್ತ ಏನಿದ್ದಾನೆ ಈತನಿಗೆ ಇವರಿಬ್ಬರ ಮಧ್ಯೆ ಬ್ರೇಕಪ್ ಕೂಡ ಆಗಿರುತ್ತೆ. ಆದ್ರೆ ಈ ಮೋನಿಕಾ, ಹರೀಶ್, ಹರಿಕೃಷ್ಣ, ನರೇಶ್, ರಾಜ್ಕುಮಾರ್, ನರಸಿಂಹ, ಅಜಲೀನ್ ಏನೋರು ಏನಿದ್ದಾರೆ ಇವರೆಲ್ಲರೂ ಕೂಡ ನೆಲ್ಲೂರು ನಿವಾಸಿಗಳಾಗಿರ್ತಾರೆ, ಆಂಧ್ರ ಮೂಲದವರು. ಇವರು ಈ ಶಿವ ಎಂಬಾತ ಮೆಡಿಕಲ್ ಸ್ಟೋರ್ ಮಾಡ್ಕೊಂಡಿರ್ತಾನೆ. ಮೋನಿಕಾ ಜೊತೆ ಪ್ರೀತಿ ಇರುತ್ತೆ, ಬ್ರೇಕಪ್ ಆಗಿರುತ್ತೆ. ಅದಾದ್ಮೇಲೆ ಈ ಶಿವ ಏನ್ ಮಾಡ್ತಾನೆ, ಆಕೆಯಿಂದ ದೂರ ಕೂಡ ಆಗಿರ್ತಾರೆ. ಇತ್ತೀಚೆಗೆ ಕರೆ ಮಾಡಿದಂತಹ ಮೋನಿಕಾ ಬೆಂಗಳೂರಿಗೆ ಬಾ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕರೆಸ್ಕೊಂಡು ಖಾಸಗಿಯಾಗಿ ಇಬ್ಬರು ಕೂಡ ಇದ್ದಂತಹ ಸಂದರ್ಭದಲ್ಲಿ ಇವರು ಆರೋಪಿಗಳು ನೇರವಾಗಿ ಬರ್ತಾರೆ. ಅಲ್ಲಿ ಒಂದು 4.5 ಲಕ್ಷ ರೂಪಾಯಿ ಹಣ ಮತ್ತು 60 ಗ್ರಾಮ್ ಚಿನ್ನಾಭರಣವನ್ನು ಕೂಡ ಕಸ್ಕೊಂಡಿರ್ತಾರೆ. ಅದಾದ್ಮೇಲೆ ಹೆಚ್ಚಿನ ಹಣಕ್ಕೂ ಕೂಡ ಬೇಡಿಕೆ ಇಟ್ಟಿರ್ತಾರೆ. ಅದರ ಮೇಲೆ ಹಲ್ಲೆ ಕೂಡ ಮಾಡಿರ್ತಾರೆ. ಇಷ್ಟೆಲ್ಲ ಆದ್ರೂ ಕೂಡ ಮೋನಿಕಾ ಸುಮ್ಮನೆ ಇರ್ತಾಳೆ. ಹೀಗಾಗಿ ಸಾಕಷ್ಟು ಅನುಮಾನ ಕೂಡ ಶಿವನಿಗೂ ಕೂಡ ಬಂದಿರುತ್ತೆ. ಅದಾದ್ಮೇಲೆ ಪೊಲೀಸ್ ವಿಚಾರಣೆಯಲ್ಲಿ ಅಸಲಿಯತ್ತು ಕೂಡ ಬಯಲಾಗಿರುವಂತದ್ದು. ಸದ್ಯಕ್ಕೆ ಮಾಜಿ ಪ್ರೇಯಸಿ ಕರೆದ್ಲು ಅಂತ ಹೇಳಿ ಈತ ಬಂದು ಈಗ ಹಣವನ್ನು ಕೂಡ ಕಳೆದುಕೊಂಡಿದ್ದಾನೆ. ಅದಾದ್ಮೇಲೆ ಪೊಲೀಸರು ಕೂಡ ಈಗ 7 ಜನ ಆರೋಪಿಗಳನ್ನ ಬಂಧಿಸಿ ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈ ರೀತಿಯಾಗಿ ಪಾವಗಡದಲ್ಲಿ ಹೋಟೆಲ್ ಒಂದಕ್ಕೆ ಕರೆದೊಯ್ದು ಮೋನಿಕಾ ಈ ರೀತಿ ಕೃತ್ಯವನ್ನ ಮಾಡ್ತಾಳೆ, ಎಲ್ಲರೂ ಸೇರ್ಕೊಂಡು ಅದಾದ್ಮೇಲೆ ಬೆಂಗಳೂರಿಗೆ ಬಂದು ಈಗ ಆರೋಪಿಗಳು ಲಾಕ್ ಆಗಿರುವಂತದ್ದು. ಸದ್ಯಕ್ಕೆ ಈ ಆರೋಪಿಗಳು ಹಿಂದೆ ಒಂದು ದೊಡ್ಡದೊಂದು ಗ್ಯಾಂಗ್ ಇದೆ ಅನ್ನೋ ಅನುಮಾನ ಕೂಡ ಅಧಿಕಾರಿಗಳಿಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಒಟ್ಟಾರೆ ಈ ಒಂದು ಪ್ರಕರಣ ಏನಿದೆ ಅರಿತುಕೊಳ್ಳಬೇಕಾಗತ್ತೆ. ಇವತ್ತು ಮಾಜಿ ಪ್ರೇಯಸಿ ಕರೀತಾಳೆ ಅಂತ ಹೇಳ್ಬಿಟ್ಟು ಆಕೆ ಜೊತೆ ಹೋಗಿ ಹೋಟೆಲ್ ಅಲ್ಲಿ ತಗೋದಾಗಿರ್ಬಹುದು ಅಥವಾ ಆಕೆ ಜೊತೆ ಸಲಿಗೆಯಿಂದ ಇರುವಂತದ್ದಾಗಿರ್ಬೋದು. ಇಂಥವ್ರು ಇತ್ತೀಚಿನ ದಿನಮಾನಗಳಲ್ಲಿ ಈ ಹನಿ ಗ್ಯಾಂಗ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಇನ್ನಾದ್ರೂ ಕೂಡ ಎಚ್ಚರಿಕೆಯಿಂದ ಇರಬೇಕಾಗಿದೆ. ಈಗ ಸದ್ಯಕ್ಕೆ ಪ್ರಕರಣವನ್ನು ಕೋರಮಂಗಲ ಪೊಲೀಸರು ದಾಖಲು ಮಾಡ್ಕೊಂಡಿದ್ದಾರೆ. ತನಿಖೆಯನ್ನು ಮುಂದುವರಿಸ್ತಾ ಇರುವಂತದ್ದು. ಎಸ್, ಓಕೆ, ಥ್ಯಾಂಕ್ ಯು ವಿಶ್ವನಾಥ್, ನಿಮ್ಮೆಲ್ಲ ಡೀಟೇಲ್ಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30,
ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.